ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾವಾಗ ಮರುಮೌಲ್ಯಮಾಪನ ಮತ್ತೆ ನಿಮಗೆ ಸ್ಕ್ಯಾನ್ ಕಾಪಿ ಬೇಕು ಅಂದ್ರೆ ಯಾವಾಗ ತಗೊಳ್ಳೋದು ಅಂತ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ ಡೇಟ್ ನ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಇದು 9ನೇ ತಾರೀಕು ಹಾಕಿರೋದು, ಅಂದ್ರೆ ಹಾಕಿರೋದು. ಇದು 2026 ದ್ವಿತೀಯ PUC ಪರೀಕ್ಷೆ ಒಂದರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳು ಛಾಯಾಪ್ರತಿ ಪಡೆಯಲು ಸಲ್ಲಿಸುವ ಬಗ್ಗೆ. ಏನಪ್ಪಾ ಅಂದ್ರೆ ರಿವ್ಯಾಲ್ಯೂಯೇಷನ್ ಮತ್ತೆ ನೀವು ಸ್ಕ್ಯಾನ್ ಕಾಪಿ ತಗೋಬೇಕಾಗುತ್ತೆ. ಅದಕ್ಕೆ ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿರೋ ನೋ ಇನ್ಫಾರ್ಮೇಶನ್ ಚಾನಲ್. ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಕಂಪ್ಲೀಟ್ಲಿ ವಿಡಿಯೋ ಅದ್ರ ಬಗ್ಗೆನೇ ಇರುತ್ತೆ, ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಒಂದೊಂದು ವಿಷಯನೂ ಇದರಲ್ಲಿ ಮೇನ್ ಆಗಿರುತ್ತೆ, ಯಾಕಂದ್ರೆ ಒಂದು ತಪ್ಪಾದ್ರೂ ನಿಮ್ ಸ್ಕ್ಯಾನ್ ಕಾಪಿ ಬರಲ್ಲ, ಮತ್ತೆ ನಿಮ್ಮ ರಿವ್ಯಾಲ್ಯೂಯೇಷನ್ ಕೂಡ ಆಗಲ್ಲ. ಅದ್ರ ಬಗ್ಗೆ ಏನೇನಿದೆ ಎಲ್ಲಾನು ಹೇಳ್ತೀನಿ, ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ ಏನ್ ಹೇಳ್ಬೇಕು ಅಂದ್ರೆ, ಇಲ್ಲಿ ಮೇನ್ ಪಾಯಿಂಟ್ಸ್ ಇದಾವೆ. ನಿಮಗೆ ಏನೇನು ಅಂತ ವಿದ್ಯಾರ್ಥಿಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಯಾಕಂದ್ರೆ ನಿಮಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವ್ ಹೆಂಗ್ ಹಾಕೋದು, ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ ಆಗಿ ಒಬ್ರು ಮಾರ್ಕ್ಸ್ ಕಡಿಮೆ ಬರುತ್ತೆ ಮತ್ತೆ ಕಡಿಮೆ ಕೊಡ್ತಾರೆ ಅಂತ ಹಾಕೋದೇ ಇಲ್ಲ. ಇಲ್ಲ ಆತರ ಏನ್ ಕಡಿಮೆ ಮಾಡಲ್ಲ ಮಾರ್ಕ್ಸ್. ಹಾಕಿ ಯಾರಿಗೆ ಕಾನ್ಫಿಡೆನ್ಸ್ ಇರುತ್ತೆ. ವಿಶೇಷ ಸೂಚನೆ, ಇದು ನಿಮ್ PDF. ಈ PDF ನಿಮ್ಗೆ ಏನಾದ್ರು ಫುಲ್ ಬೇಕು ಅಂದ್ರೆ ಟೆಲಿಗ್ರಾಮ್ ನಮ್ ಚಾನಲ್ ಲಿಂಕ್ ಬಯೋದಲ್ಲಿದೆ, ಅದಕ್ಕೆ ಹೋಗಿ ನೀವು ನೋಡ್ಬಹುದು. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಛಾಯಾಪ್ರತಿಗಳಿಗೆ ಅರ್ಜಿಸಲು ಛಾಯಾಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮರುಮೌಲ್ಯಮಾಪನ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ. ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು, ಹೊರತುಪಡಿಸಿ ಯಾವುದೇ ವಿಧಾನಗಳು ಅರ್ಜಿಗಳು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಗೊತ್ತಾಯ್ತಾ? ಮೇನ್ ಪಾಯಿಂಟ್ಸ್ ಇವು. ಇದನ್ನ ಸ್ಕಿಪ್ ಮಾಡ್ಬಿಟ್ರೆ ನೀವೇನಾದ್ರೂ ಮುಂದೆ ಬಂದ್ರೆ ಹಿಂದ್ಗಡೆ ನೋಡಿ, ನಿಗದಿಯಾದ ಶುಲ್ಕವನ್ನು ಆನ್ಲೈನ್ ಮೂಲಕನೇ ಹಾಕ್ಬೇಕು. ಇಲ್ಲಿ ನೋಡಿ, ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಅಂತ ಆಗಿದ್ರಲ್ಲ, ಅದರಲ್ಲೇ ಮಾಡ್ಬೇಕು. ಆಯ್ತಾ? ಮರುಮೌಲ್ಯಮಾಪನ ಮತ್ತು ಎಣಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯ್ದೆ ಅವಶ್ಯಕತೆ ಇಲ್ಲದೆ ದ್ವಿತೀಯ PUC ಪರೀಕ್ಷೆ 2 ನಿಗದಿತ ದಿನಾಂಕಗಳಲ್ಲಿ ನೋಂದಾಯಿಸಿಕೊಳ್ಳುವುದು. ಅಂದ್ರೆ ನೀವೀಗ ರಿವ್ಯಾಲ್ಯೂಯೇಷನ್ ಹಾಕಿ ಅಥವಾ ನೀವು ಸ್ಕ್ಯಾನರ್ ಕಾಪಿನಾಗ ತಗೊಳ್ಳಿ. ಆದ್ರೆ ನೀವು ಸೆಕೆಂಡ್ ಎಕ್ಸಾಮ್ದು ಇದು ಬಂದಾದ್ಮೇಲೆ ಅದನ್ನ ಬರಿತೀನಿ ಆತರ ಇಲ್ಲ. ಸೆಕೆಂಡ್ ಎಕ್ಸಾಮ್ ಮೊದಲೇ ಆಗುತ್ತೆ. ಸೆಕೆಂಡ್ ಎಕ್ಸಾಮ್ ಏನಾದ್ರು ಬರಿತೀನಿ ಅಂದ್ರೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ನಿಮಗೆ ಪ್ರೈಸ್ ಬಗ್ಗೆ ಎಷ್ಟು ಒಂದೊಂದಕ್ಕೆ ಇರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಐಡಿಯಾ ಇರಲ್ಲ. ನೋಡಿ, ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ ಒಂದೊಂದು ಸಬ್ಜೆಕ್ಟ್ ಗೆ ಕನ್ನಡ ಏನಾದ್ರು ಔಟ್ ಆಫ್ ಔಟ್ ಬಂದಿತ್ತು, ನಾನು ಸ್ಕ್ಯಾನ್ ಕಾಪಿ ಬೇಕು, ಹೆಂಗ್ ಬರ್ತೀನಿ ಅದೇ ತರ ಅಂದ್ರೆ 530 ಕಟ್ಬಿಟ್ಟು ಇಸ್ಕೋಬೇಕಾಗುತ್ತೆ. ಮರುಮೌಲ್ಯಮಾಪನ ಅಂದ್ರೆ ನಿಮ್ ರಿವ್ಯಾಲ್ಯೂಯೇಷನ್ ಏನಾದ್ರು ಹಾಕ್ಬೇಕು ಅಂದ್ರೆ ಒಂದು ವಿಷಯಕ್ಕೆ 1670 ಅಂಕಗಳ ಮರು ಎಣಿಕೆ. ಅಂದ್ರೆ ಈಗ ನಿಮ್ ಮಾರ್ಕ್ಸ್ ಎಷ್ಟು ಟೋಟಲ್ ಇದೆ ಅದೇನಾದ್ರು ತಪ್ಪಾಗಿದೆ ಅಂದ್ರೆ ಅದಕ್ಕೆ ಯಾವ್ದೇ ತರ ಶುಲ್ಕ ಇಲ್ಲ. ಅಂದ್ರೆ ಇಲ್ಲೊಂದು ಕಂಡೀಷನ್ ಇರುತ್ತೆ, ಅಂದ್ರೆ ನೀವು ಇದೇನು ಅಂದ್ರೆ ನೀವು ಸ್ಕ್ಯಾನರ್ ಕಟ್ತಾ ಇರ್ತಾರಲ್ಲ, ಆಗ ಮಾತ್ರ ಅಂಕಗಳ ಮರು ಎಣಿಕೆ ಆಗೋದು ಅಂತ ಹೋದ ವರ್ಷ ಹೇಳಿದ್ರು. ಈ ವರ್ಷ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ? ಇದು ಮೇನು. ಇದನ್ನ ಎಕ್ಸ್ಟೆಂಡ್ ಮಾಡೋದು, ಯಾಕಂದ್ರೆ ಈಗ 1, 2, 3 ಎಕ್ಸಾಮ್ ಇರೋದ್ರಿಂದ ಎಕ್ಸ್ಟೆಂಡ್ ಮಾಡಲ್ಲ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಇದು ಸ್ಕ್ಯಾನರ್ ಕಾಪಿಗೆ 10ನೇ ತಾರೀಕಿಂದ 15ವರೆಗೂ ಟೈಮ್ ಇದೆ. ಯಾರ್ಯಾರು ಸ್ಕ್ಯಾನರ್ ಕಾಪಿ ತರಬೇಕು ಅನ್ಕೊಂಡ್ರೆ ಅಷ್ಟೊತ್ತಿಗೆ ಹಾಕ್ಬಿಡಿ. ಇಲ್ಲ ಅಂದ್ರೆ ಇವತ್ತೇ ಹಾಕಿ, ಇಲ್ಲ ಅಂದ್ರೆ ಅದೆಲ್ಲ ಹಾಕೋದು ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಛಾಯಾಪ್ರತಿ ಡೌನ್ಲೋಡ್ ಮಾಡ್ಕೊಳ್ಳೋ ಅಂದ್ರೆ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗಂದ್ರೆ 12ರಿಂದ 17ವರೆಗೆ ಆಗ ಕೊಡ್ತಾರೆ ನಿಮಗೆ. ಮರುಮೌಲ್ಯಮಾಪನ ಯಾವಾಗ ನೀವು ಅಪ್ಲಿಕೇಶನ್ ಹಾಕೋದಂದ್ರೆ 13ರಿಂದ 19ರವರೆಗೆ. ಅಂದ್ರೆ ನೋಡಿ, ಇಲ್ಲಿ ಹಾಕಿದ್ರೆ ಛಾಯಾಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶವಿರುತ್ತದೆ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಅವರೇ ಕೊಟ್ಟಿದ್ದಾರೆ. ಉತ್ತರ ಪತ್ರಿಕೆಗಳ ಛಾಯಾ ಪ್ರತಿ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ. ಇಲ್ಲಿ ಲಿಂಕ್ ಇದೆಯಲ್ಲ, ಈ ಲಿಂಕ್ ನ ಕ್ಲಿಕ್ ಮಾಡಿ ಸಾಕು. ಈ ಲಿಂಕ್ ನ ಬಯೋದಲ್ಲೂ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಇದು ನೀವು ಅಪ್ಲೈ ಮಾಡೋದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಫುಲ್ ಡೀಟೇಲ್ಸ್ ಇದ್ರಲ್ಲಿ ಫುಲ್ ಡೀಟೇಲ್ಸ್ ಇದೆ, ಫುಲ್ ಓದ್ಕೊಳ್ಳಿ ಕ್ಲೀನ್ ಆಗಿ. ಬೇಕಾದ್ರೆ ಇದನ್ನ ಫುಲ್ ಮಾಡಕ್ ಹೋದ್ರೆ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಆ ವಿಡಿಯೋನ ನೋಡೋದ, ಅದಕ್ಕೋಸ್ಕರನೇ ಫುಲ್ ಎಲ್ಲಾ ಡೀಟೇಲ್ಸ್ ನ ಹಾಕಿದ್ದಾರೆ. ನೋಡಿ, ಇಲ್ಲೊಂದು ಹಾಕಿದ್ದಾರೆ, ಇದು ಮೇನ್ ಪಾಯಿಂಟ್. ಉತ್ತರ ಪತ್ರಿಕೆಗಳ ಅಂಕಗಳ ಮರು ಎಣಿಕೆ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 19/4/26. ಕೊನೆಯ ದಿನಾಂಕ ನೋಡ್ಕೊಳ್ಳಿ, ಇದೆ ಲಾಸ್ಟ್ ಡೇಟ್ 19/4/26. ಮತ್ತೆ ಆಮೇಲೆ ಏನಾದ್ರು ಮಿಸ್ ಮಾಡ್ಕೋಬೇಡಿ, ಡೇಟ್ ನ ಈಗಲೇ ಹಾಕ್ಬಿಡಿ. ಮರು ಎಣಿಕೆಗಾಗಿ ಡೀಟೇಲ್ಸ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮಗಳು ನೋಡಿ ಇಲ್ಲೇ ಹೇಳಿದ್ವಿ. ಮರು ಎಣಿಕೆಗೆ ಶುಲ್ಕ ಪಾವತಿಸಿಲ್ಲ ಅನ್ನೋದು ಗ್ಯಾಪ್ ಇರಲಿ. ಆದ್ರೆ ನಿಮಗೆ ಸ್ಕ್ಯಾನರ್ ಕಾಪಿ ತಂದ್ರೆ ಮಾತ್ರ
ಅಂತಾನು ಹೇಳಿದ್ರು. ನೋಡಿ ಫುಲ್ ಡೀಟೇಲ್ಸ್ ಇದೆ. ಈ ಫುಲ್ ಡೀಟೇಲ್ಸ್ ಏನಾದ್ರು ನಿಮ್ಗೆ ಬೇಕು ಅಂತ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಯೋದಲ್ಲಿ ಇದೆ, ಹೋಗ್ಬಿಟ್ಟು ಚೆಕ್ ಮಾಡಿ. ಈ ವಿಡಿಯೋ ಯಾರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಮೋಟಿವೇಶನ್ ಆದಂಗೆ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡ್ಬೇಕೋ ಬೇಡವಾ ಅಂತ ಗೊತ್ತಾಗುತ್ತೆ. ಇದೇ ತರ KE ಬಗ್ಗೆ ಎಲ್ಲಾ ವಿಡಿಯೋಸ್ ಚೆನ್ನಾಗಿ ಮಾಡಿ ನೋಡಿ ಚೆಕ್ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡಿಗೂ ಶೇರ್ ಮಾಡಿ.